Express with RJ Netra. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ನಮಸ್ಕಾರ, ನಾನು ಫಣಿ ರಾಮಚಂದ್ರ ಮಾತಾಡ್ತಾ ಇರೋದು. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರ ಜೊತೆ ರೇಡಿಯೋ ಸಿಟಿ 91.1 ರಲ್ಲಿ. ಗೌರಿ ಗಣೇಶನಲ್ಲಿ ಮಾಸ್ಟರ್ ಆನಂದ್ ಅವ್ರ ಪಾತ್ರ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅದರಲ್ಲಿ. ಹೌದು, ಅದು ಮಾಸ್ಟರ್ ಆನಂದ್ ಅವಾಗ ಏನ್ ಮಾಡುದು, ಪಾಪ ಅವನು ಒಳ್ಳೆ ಟ್ಯಾಲೆಂಟ್, ಅವನು ಇದೇ ರಾಜ್ಕುಮಾರ್ ತರ ಇಮಿಟೇಟ್ ಮಾಡೋದಿದೆಲ್ಲ ಅವನ್ನ ಯೂಸ್ ಮಾಡ್ತಿದ್ದೆಲ್ಲ ಸಿನಿಮಾಗಳಲ್ಲೂ. ಅವಾಗ ಮಾಸ್ಟರ್ ಮಂಜುನಾಥ್ ತುಂಬಾ ಟಾಪ್ ಅಲ್ಲಿ ಇದ್ದ. ಸೊ ಅವನ್ಗೆ ಫ್ರೆಂಡ್ಸ್ ಗಳ ಕ್ಯಾರೆಕ್ಟರ್ ಎಲ್ಲ ಮಾಡ್ಬೇಕಲ್ಲ, ಆ ತರ ಕ್ಯಾರೆಕ್ಟರ್ಗಳಲ್ಲಿ ಇವನು ತಗೊಂಡು ಹಾಕೊಳ್ಳೋರು. ಚಿಕ್ಕ ಹುಡುಗರದೆಲ್ಲ ಇದ್ದಿದ್ದಾಗ ಲಂಚ್ ಬ್ರೇಕ್ ಇರುತ್ತಲ್ಲ, ಆ ಟೈಮಲ್ಲಿ ಈ ತರ ಎಲ್ಲ ಮಾಡೋದು, ಚಪ್ಪಳೆ ತಗೊಳ್ಳೋದು ಎಲ್ಲ ಮಾಡ್ತಿದ್ದ. ಎಲ್ಲರೂ ಅವನ್ನ ಇದನ್ನ ಎಂಜಾಯ್ ಮಾಡೋರು. ಅಯ್ಯೋ ಎಷ್ಟು ಚೆನ್ನಾಗಿದ್ದಾನೆ ಟ್ಯಾಲೆಂಟ್ ಅಂತ. ಬಟ್ ನಾನು ಒಂದ್ಸಲ ನಮ್ ಡೈರೆಕ್ಟರ್ ಇದಕ್ಕೆ ಶೂಟಿಂಗ್ ಹೋಗಿದ್ದಾಗ ಅಲ್ಲಿ ಇವನು ಇದೆಲ್ಲ ಮಾಡ್ತಿದ್ದ. ಸಖತ್ ಇವನು ಟ್ಯಾಲೆಂಟ್ ಇದ್ದಾನೆ ಅಂತ ಅಂದ್ಬಿಟ್ಟು ನಾನು ಅವಾಗ ಈ ವೆಡ್ಡಿಂಗ್ ಬೆಲ್ಸ್ ನಾವೆಲ್ ಇದೆಯಲ್ಲ, ಆ ನಾವೆಲಲ್ಲಿ ನಾನು ಇವನ್ನ ಯಾಕೆ ಕ್ಯಾರೆಕ್ಟರ್ ಆಗಿ ಮಾಡ್ಕೊಂಡು ಅವನಲ್ಲಿರೋ ಅಷ್ಟು ಟ್ಯಾಲೆಂಟ್ ನಾನು ಸ್ಕ್ರಿಪ್ಟ್ ಅಲ್ಲಿ ಅಡಾಪ್ಟ್ ಮಾಡ್ಕೋಬಾರ್ದು ಅಂತ. ಅದು ಆ ಟ್ಯಾಲೆಂಟ್ ಅವನಲ್ಲಿ ಇದ್ದ ಟ್ಯಾಲೆಂಟ್ ನ ಸ್ಕ್ರಿಪ್ಟ್ ಅಲ್ಲಿ ಅಡಾಪ್ಟ್ ಮಾಡ್ತೇನೆ. ಓಕೆ, ಅಡಾಪ್ಟ್ ಮಾಡ್ದೆ. ಅದೇ ಇವ್ರ ತರ ಮಾತಾಡಲ್ಲ, ಅವ್ರ ತರ ಮಾತಾಡಲ್ಲ, ಅದು ತುಂಬಾ ಹೈಲೈಟ್ ಆಗೋಯ್ತು. ಎಲ್ಲರೂ ಚಪ್ಪಾಳೆ ತಡ್ತಾ ಇದ್ದಿದ್ದೆ ಅದಕ್ಕೆ, ಬಟ್ ಯಾರು ಯೂಸ್ ಮಾಡ್ಕೊಂತಿರ್ಲಿಲ್ಲ. ಆಮೇಲೆ ನಮ್ಗೆ ಮಂಜು ಡೇಟು ಏನು ಇದಾಗ್ಲಿಲ್ಲ. ಸೊ ಏನಕ್ಕೆ ಎಲ್ಲಾರು ಸಕ್ಸಸ್ ಅವರಿಂದಾನೇ ಆಗ್ಬಿಡ್ಬೇಕು, ನಮ್ಗಿದಾನಲ್ಲ ಕೊಡೋಣ ಅಂತ ಹೇಳ್ಬಿಟ್ಟು ಅವನ್ನ ಇದ್ ಮಾಡಿದ್ವಿ. ಅವನು ಸಿಕ್ಕಾಪಟ್ಟೆ ಹೈಲಿ ಟ್ಯಾಲೆಂಟೆಡ್. ಆಮೇಲೆ ಮೆಮೊರಿ ಪವರ್, ಆ ಏಜ್ಗೆ ಅವನು 1ನೇ ಕ್ಲಾಸ್ ಏನೋ ಓದ್ತಿದ್ದ. ಮೆಮೊರಿ ಪವರ್ ಹೈಲಿ ಇಂಪಾಸಿಬಲ್ ಅದು. ಮೆಮೊರಿ ಪವರ್ ರಾತ್ರಿ ಚಾಮುಂಡೇಶ್ವರದಲ್ಲಿ ರಾತ್ರಿ 12 ಗಂಟೆ ಒಳಗಡೆ ಮಲಗಿದ್ದ ಮಗುನ ಎಬ್ಬಿಸಿದ್ರೆ 1 ಟೇಕ್ ಓಕೆ ಮಾಡಿದಾನೆ. ದೊಡ್ಡ ಸೀನು ಡಬ್ಬಿಂಗ್. ಹೌದಾ? ಓಕೆ, ಆ ಲೆವೆಲ್ ಅವನ ರೇಂಜೇ ಬೇರೆ. ಓಕೆ, ಬಟ್ ಏನ ಪಾಪ ಅವನು ಹೈಟು ಇದೆಲ್ಲ ಏನು ಇದಾಗ್ಲಿಲ್ಲ ಅಷ್ಟೇ. ಬಟ್ ಒಳ್ಳೆ ಟ್ಯಾಲೆಂಟೆಡ್. ಆಮೇಲೆ ಅನಂತ್ನಾಗ್ ಏನು ಅಂತಂದ್ರೆ ಅವರು ಯಾವುದೇ ಕಾರಣಕ್ಕೂ ನನ್ನ ಸಿನಿಮಾದೊಳಗಡೆ ಅವರೇ ಪ್ರೊಜೆಕ್ಟ್ ಆಗ್ಬೇಕು, ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು, ಆ ತರದ್ದೆಲ್ಲ ಏನಿಲ್ಲ. ಆ ತರ ಇತ್ತು ಅಂದ್ರೆ ಕಷ್ಟ ಅವ್ರಿಗೆ, ಏನು ಆ ತರ ಫೀಲಿಂಗ್ಸ್ ಇಲ್ಲ. ನಾವು ಆಕ್ಚುಲಿ ಗೌರಿ ಗಣೇಶದಲ್ಲಿ ಅನಂತ್ನಾಗ್ ಕಟೌಟ್ ಯಾವ ಹೈಟ್ ಅಲ್ಲಿ ಇತ್ತು, ಮಾಸ್ಟರ್ ಆನಂದ್ ಕಟೌಟ್ ಕೂಡ ಅಷ್ಟೇ ಹೈಟ್ ಅಲ್ಲಿ ಇಟ್ಟಿದ್ವಿ ನಾವು. ಯಾಕಂದ್ರೆ ಕತೆ ಒಳಗಡೆ ಏನು, ಸಿನಿಮಾದೊಳಗಡೆ ಏನು, ಆ ಇಂಪಾರ್ಟೆನ್ಸ್ ಮೇಲೆ ನಾವು ಡಿಸೈಡ್ ಮಾಡೋದು. ನಾವು ಈ ವ್ಯಕ್ತಿಗತವಾದ ಇದನ್ನ ನೋಡಕ್ ಹೋಗಲ್ಲ. ಆಮೇಲೆ ಅವ್ರ ಪಾತ್ರ ಮಾಡಕ್ ಅವ್ರು ಅಷ್ಟೇ, ನನ್ನ ಪಾತ್ರ ಇದ್ ಮಾಡಕ್ ಅವ್ನ ಪಾತ್ರನ ಬೆಳೆಸಿ ಅವನ ಪಾತ್ರಕ್ಕೆ ಇದ್ ಮಾಡಿ ಅಂತ. ಹಂಗಾಗಿ ಅವನಲ್ಲೂ ಟ್ಯಾಲೆಂಟ್ ಇತ್ತು, ನಮಗೂ ಅದಕ್ ಬಂತು, ಎಲ್ಲ ಸೇರಿ ಸೂಪರ್. ಸೊ ಅದಾದ್ಮೇಲೆ ಹಲವಾರು ಸೀರಿಯಲ್ಗಳು, ಮತ್ತೆ ಪಣಿರಾಮ್ ಚಂದ್ರ ಅವರು ಈ ತರದ್ದು ಇಂಥ ಒಳ್ಳೆ ಸಬ್ಜೆಕ್ಟ್ ಗಳನ್ನ ತಗೊಂಡು ಮತ್ತೆ ಬರ್ಲಿ, ಒಳ್ಳೆ ಸ್ಕ್ರಿಪ್ಟ್ ಗಳು ನಮ್ ಕನ್ನಡಕ್ಕೆ ಸಿಕ್ಲಿ ಅಂತ ಕಾಯ್ತಾ ಇದೀವಿ. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್, ಇಷ್ಟು ಚೆನ್ನಾಗಿ ಮಾತಾಡಿದ್ರಿ ರೇಡಿಯೋ ಸಿಟಿಗೆ. ಕೊನೆಯದಾಗಿ ನಿಮ್ಮ ಒಳ್ಳೆ ಮೆಮರಿ ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಏನೋ ನಿಮ್ ಕನಸುಗಳು ಈಡೇರ್ಲಿ ಅಂತ ಹೇಳ್ತೀನಿ. ನಿಮ್ ಕನಸುಗಳೇನು ಅಂದ್ರೆ ಇವಾಗ ನೀವು ನನ್ನ ಬಗ್ಗೆ ಹೇಳ್ತಾರೆ, ನಿಮ್ಗೆಲ್ಲ ಸಿನಿಮಾಗಳು ಸಿಗ್ಲಿ ಇದಾಗ್ಲಿ ಅಂತ, ಆತರ ಮತ್ತೆ ಇದು ಕಾಲ ಬರ್ಲಿ ಅಂದ್ರೆ, ಆ ಕಾಲ ಬಂತು ಅಂತಂದ್ರೆ ನಮ್ಗೆ ಲಾಭ ಆಗುತ್ತೆ. ನಿಮ್ಮ ಕನಸುಗಳಲ್ಲಿ ನಿಮ್ಮ ಹಾರೈಕೆ ನಿಜವಾಗಲಿ ಅಂತ ಹೇಳ್ತೀನಿ. ಆಮೇಲೆ 91.1 ರೇಡಿಯೋ ಸಿಟಿ ಶ್ರೋತೃಗಳಿಗೆ ನಾನು ನನ್ನ ಧನ್ಯವಾದ ನಮಸ್ಕಾರ ಅರ್ಪಿಸ್ತೀನಿ. ಆಮೇಲೆ ಎಲ್ಲದಕ್ಕಿಂತ ಮೇಲೆ ನಂಬರ್ 1 ಒಳಗಡೆ ಇರಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ನಾಲಿಗೆನಲ್ಲಿ ಸರಸ್ವತಿ ತಾಂಡವಾಡ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತೀನಿ. ತುಂಬಾ ದೊಡ್ಡದು ನನ್ಗದು. ಥ್ಯಾಂಕ್ ಯು. ನಮಸ್ಕಾರ, ನಾನು ಫಣಿ ರಾಮಚಂದ್ರ ಮಾತಾಡ್ತಾ ಇರೋದು. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರ ಜೊತೆ ರೇಡಿಯೋ ಸಿಟಿ 91.1 ರಲ್ಲಿ. Stars Express with RJ Netra. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.